slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over facts over tracks. This and that, spitting slow, spitting fast. I could roast, I could gas, think I'm okay at last, but I don't know if that can erase all the past and the pettiness. A reflection of the emptiness. Hilarious, you think you're worth my time. You're delirious, mysterious, because you are behind a fake exterior. Inferior, you know I'll always be a bit superior. Get off of me, this ain't no humble brag. I want ದೇವತೆಗಳು ಕೂಡ ಭೇಟಿ ನೀಡಿ ಇಲ್ಲಿ ತಾವು ತಪಸ್ಸನ್ನು ಮಾಡಿ ದೇವರನ್ನು ಒಲಿಸಿಕೊಂಡಂಥ ಒಂದು ಪುಣ್ಯಕ್ಷೇತ್ರ ಈ ಒಂದು ಯಾನ. ಸ್ನೇಹಿತರೆ, ಈಗ ನೋಡಿ, ಈ ಒಂದು ಯಾನಕ್ಕೆ ನೋಡಲಿಕ್ಕೆ ನಾವು ಹೋಗಬೇಕಾದ್ರೆ ಇದೇ ಒಂದು ಸ್ಥಳಕ್ಕೆ ಬಂದು ನಾವು ಇಲ್ಲಿ ನಮ್ಮ ವಾಹನವನ್ನು ತರವಿ ಸ್ಟಾಪ್ ಮಾಡಿ ನಾವು ಮುಂದೆ ಯಾನ ನೋಡಲಿಕ್ಕೆ ಇಳಿದು ಹೋಗಬೇಕಾಗ್ತದೆ. ಈ ಒಂದು ಪ್ರದೇಶದಲ್ಲಿ ಸುಮಾರು ಒಂದು 3 ರಿಂದ 4 ಕಿಲೋಮೀಟರ್ ನಾವು ಮುಂದೆ ಸಾಗಿದರೆ ಈ ಒಂದು ಯಾನವನ್ನು ನಾವು ಕಣ್ತುಂಬ ನೋಡ್ಬೋದು. ಈ ಒಂದು ಯಾನವನ್ನು ತಾವೆಲ್ಲರೂ ಕೂಡ ಸಿನಿಮಾಗಳಲ್ಲಿ ಹಾಗೂ ಇನ್ನೂ ಹಲವಾರು ಸಂದರ್ಭಗಳಲ್ಲಿ ನೋಡಿರ್ಬೋದು. ಆದರೆ ಈ ಒಂದು ಯಾನವನ್ನು ತಾವೆಲ್ಲರೂ ಕೂಡ ಒಮ್ಮೆ ಸಮಯ ಸಿಕ್ಕಾಗ ಬಂದು ನೋಡಲೇಬೇಕು. ಅದು ನೋಡಬೇಕಾದಂಥ ಪ್ರದೇಶ. ಯಾಕಂದರೆ ಸ್ಕಂದ ಪುರಾಣದಲ್ಲಿ ಈ ಒಂದು ಯಾನದ ಒಂದು ಉಲ್ಲೇಖ ಇರೋದನ್ನು ಕೇಳಿದ್ದೇವೆ. ದೇವತೆಗಳು ಕೂಡ ಈ ಒಂದು ಪ್ರದೇಶಕ್ಕೆ ಬಂದು ಈ ಯಾನದ ಒಂದು ಸಂಭ್ರಮವನ್ನು ಹಾಗೂ ಅವರು ತಪಸ್ಸನ್ನು ಗೈದಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರವನ್ನು ಕೂಡ ನಾವು ಇವತ್ತು ನೋಡ್ಬೋದು. ಯಾನ ಇದು ನೀವು ನಿರ್ಮಿಸಿದಂಥ ಒಂದು ಸುಂದರವಾದ ಕಲಾಕೃತಿ ಅಲ್ಲ. ಇದು ಸೃಷ್ಟಿಯೇ ನಿರ್ಮಿಸಿರ್ತಕ್ಕಂಥ ಒಂದು ಪ್ರಕೃತಿ ಸೃಷ್ಟಿಸಿದ ಒಂದು ಅಮೋಘವಾದಂಥ ಒಂದು ಪರಿಕಲ್ಪನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇದೇ ಒಂದು ಪ್ರದೇಶದಲ್ಲಿ ನಮಗೆ ಒಬ್ಬರು ಸ್ವಾಮೀಜಿಯವರು ಭೇಟಿಯಾಗಿದ್ದರು. ಅವ್ರು ಏನು ಹೇಳಿದ್ರು ಅಂತಂದರೆ, ರೊಕ್ಕ ಹೆಚ್ಚಾದರೆ ಗೋಕರ್ಣಕ್ಕೆ ಹೋಗ್ಬೇಕು, ಸೊಕ್ಕ ಹೆಚ್ಚಾದರೆ ಯಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರಲ್ಲ ಅಂತ ಒಂದು ಮಾತನ್ನು ಹೇಳಿದರು. ಅದರ ಗೂಢಾರ್ಥವನ್ನು ನಾನು ಕೇಳಿದಾಗ ಅವರು ಅದನ್ನು ವಿಸ್ತಾರವಾಗಿ ಹೇಳಿದರು. ಬನ್ನಿ ಸ್ನೇಹಿತರೆ, ಈಗ ನಾವು ಹೋಗ್ತಾ ಇದ್ದೀವಿ. ಸ್ವಾಮೀಜಿ ಮಾತಿನ ಗೂಢಾರ್ಥವನ್ನು ಕೇಳಿದಾಗ ಅವರು ಹೇಳಿದರು, ಈ ಒಂದು ಯಾನದ ಒಂದು ಸೊಬಗನ್ನು ನೋಡಲಿಕ್ಕೆ ಬರಬೇಕಾದ್ರೆ ಇಲ್ಲಿ ಬಹಳ ಒಂದು ಕಾಲ್ದಾರಿಯಿಂದ ನಡೀತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಈ ನಡೆದನೇ ಈ ಒಂದು ಮನುಷ್ಯನಲ್ಲಿರ್ತಕ್ಕಂಥ ಸೊಕ್ಕು ಕಡಿಮೆ ಆಕೈತಿ. ಆಮೇಲೆ ಗೋಕರ್ಣಕ್ಕೆ ಹೋಗ್ಬೇಕಾತಂದ್ರೆ ಅಲ್ಲಿ ರೊಕ್ಕ ಹೆಚ್ಚು ಖರ್ಚಕ್ಕಂದ್ರೆ, ಯಾಕಂದರೆ ಅಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ದುಬಾರಿ ಆಗಿರ್ತವೆ ಮತ್ತು ಅಲ್ಲಿ ವಸತಿ ವ್ಯವಸ್ಥೆಯು ಕೂಡ ದುಬಾರಿ ಆಗಿರ್ತದೆ. ಅದಕ್ಕಾಗಿ ಊಟದ ವ್ಯವಸ್ಥೆ ಪ್ರತಿಯೊಂದು ಕೂಡ ಅಲ್ಲಿ ದುಬಾರಿ ಆಗಿರೋದ್ರಿಂದ ಈ ಒಂದು ತಾತ್ಪರ್ಯವನ್ನು ಅವರು ನಮಗೆ ಮನವರಿಕೆ ಮಾಡಿಕೊಟ್ರು. ಬನ್ನಿ ಸ್ನೇಹಿತರೆ, ನೋಡಿ, ಇದೇ ಒಂದು ಯಾನಕ್ಕೆ ಹೋಗತಕ್ಕಂಥ ಕಿರಿದಾದ ಹಾಗೂ ಕಾಲ್ನಡಿಗೆ. ಇದೇ ಕಾಲ್ನಡಿಗೆ ಮುಖಾಂತರ ನಾವು ಯಾನ ನೋಡಲಿಕ್ಕೆ ಹೋಗಬೇಕು. ಈ ಒಂದು ಪ್ರಕೃತಿ ಸೊಬಗಿನ ಒಂದು ಮೈಸೂರಿಯನ್ನು ಹೊತ್ತು ನಿಂತಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಯಾನ ಇದು ಉತ್ತರ ಕನ್ನಡ ಜಿಲ್ಲೆ ಇದರಿಂದ ನೋಡಿ ಸ್ನೇಹಿತರೆ, ಇದು ಒಂದು ಕಲ್ಲಿನ ಗುಹೆ ಕಲ್ಲಿನಿಂದ ನಿರ್ಮಾಣವಾದಂಥ ಒಂದು ಗುಹೆ. ಇದು ಕಟ್ಟಿಗೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ನೋಟ ನಮಗೆ ಕಾಣಿಸ್ಬೋದು. ಆದರೂ ಕಲ್ಲಿನಿಂದನೇ ನಿರ್ಮಾಣವಾಗಿರ್ತಕ್ಕಂಥ ಗುಹೆ. ನೋಡಿ, ಇದೇ ಒಂದು ಯಾನದ ಸಂಭ್ರಮವಾದ ನೋಟ. ನೋಡಿ, ಪ್ರಕೃತಿಯ ಮಡಿಲಲ್ಲಿ ಹೆಮ್ಮರವಾಗಿ ನಿಂತಿರ್ತಕ್ಕಂಥ ಯಾನದ ಸೊಬಗನ್ನು ಪ್ರತಿಯೊಬ್ಬರು ಕೂಡ ಕೈಗೆ ಚಾನಲ್ ವಾಯ್ತು ಮುಖಾಂತರ
ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಬರ್ತಿರ್ತಕ್ಕಂಥ ಯಾನ ಅನ್ನುವಂಥ ಒಂದು ಪ್ರಸಿದ್ಧ ಸ್ಥಳಕ್ಕೆ ನಾನು ಇವತ್ತು ಬಂದಿದ್ದೇನೆ. ಆ ಯಾನದ ಸೊಬಗನ್ನು ಹಾಗೂ ಅದರ ಇತಿಮಿತಿಗಳನ್ನು ಅರಿಲಿಕ್ಕೆ ಇಲ್ಲಿ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ ಅಂತ ಸುಂದರ ಸೊಬಗಿನ ಒಂದು ಸುಂದರವಾದ ಪರಿಸರದಲ್ಲಿ ಯಾನವನ್ನು ನೋಡಲಿಕ್ಕೆ ಇಲ್ಲಿ ನೂರಾರು ಜನ ದಿನಾಲು ಬರ್ತಾ ಇದ್ದು ಜನ ತಂಡೋಪತಂಡವಾಗಿ ಬರ್ತಾರೆ. ಆಮೇಲೆ ಇಲ್ಲಿ ಶೂಟಿಂಗ್ ಸಿನಿಮಾ ಚಿತ್ರೀಕರಣಗಳು ನಡೆಯುತ್ತಿರೋದನ್ನು ನಾವು ನೋಡಿದ್ದೇವೆ. ಇದೇ ಒಂದು ಯಾನ. ಈ ಒಂದು ಯಾನದ ಇದು ಮೆಟ್ಟಿಲುಗಳಿರ್ತಕ್ಕಂಥ ಒಂದು ಪ್ರದೇಶ. ಯಾನ ನೋಡಲಿಕ್ಕೆ ಬರಬೇಕಾದ್ರೆ ಈ ಮೆಟ್ಟಿಲುಗಳನ್ನು ನಾವು ಹತ್ತಿ ಆ ಯಾನವನ್ನು ನೋಡುವಂಥ ಒಂದು ಸುಂದರವಾದ ನೋಟವನ್ನು ನಾವು ಈಗ ತೋರಿಸ್ತಾ ಇದ್ದೀನಿ. ಆಮೇಲೆ ನೀವು ಈ ಕಡೆ ಬರಬೇಕು. ಬಂದ ಇಲ್ಲಿ ಯಾನದ ಒಂದು ಸಂಭ್ರಮವನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲವು ಅಂತ ಹೇಳಿ. ಯಾನ ಈ ಒಂದು ಯಾನವನ್ನು ನೋಡಲು ಹಲವಾರು ಪ್ರದೇಶಗಳಿಂದ ಜನರು ಆಗಮಿಸುತ್ತಾರೆ. ಮತ್ತು ಇದು ಈ ಒಂದು ಯಾನದ ಪಕ್ಕದಲ್ಲಿ ಚಂಡಿಕಾ ಭೈರವೇಶ್ವರ ಅನ್ನುವಂಥ ದೇವರು ಇಲ್ಲಿ ನೆಲೆಸಿದ್ದಾನೆ. ಇದು ನೋಡಿ ಅಂಥ ಒಂದು ಸೃಷ್ಟಿಯ ವೈಭವ ಇದು ಯಾರಿಗೆ ಊಹಿಸಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರೋಂಥ ಒಂದು ಕ್ಷೇತ್ರ, ಒಂದು ಪುಣ್ಯ ಭೂಮಿ ಅಂತ ಹೇಳ್ತಾರೆ. ಇದಕ್ಕೆ ಯಾನ ಅಂತಾರೆ. ಇಲ್ಲಿ ಹಲವಾರು ಚಿತ್ರೀಕರಣಗಳು ನಡೆದಿರುವುದನ್ನು ನಾವು ನೋಡಿದ್ದೇವೆ. ಇಂಥ ಒಂದು ಯಾನಕ್ಕೆ ನಾನು ಕೂಡ ಇವತ್ತೇ ಬಂದಿದ್ದು ಈ ಒಂದು ಯಾನದ ಮಹಿಮೆಯನ್ನು ಹಾಗೂ ಯಾನದ ಒಂದು ಉತ್ಕೃಷ್ಟವಾದ ವೈಶಿಷ್ಟ್ಯತೆಯನ್ನು ಕೂಡ ನಾನು ತಮಗೆ ತೋರಿಸ್ತಿದ್ದೇನೆ ಸ್ನೇಹಿತರೆ. ನೋಡಿ.